12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಅಂಗವಾಗಿ ಶಿವಮೊಗ್ಗ ನಗರದ ನೆಹರು ಒಳಾಂಗಣ ಕ್ರೀಡಾಂಗಣದಲ್ಲಿ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಶಿವಮೊಗ್ಗ ವತಿಯಿಂದ 12ನೇಯ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಯಿತು. ಕೆಎಸ್ಆರ್ಪಿಸಿ ಸಿಬ್ಬಂದಿ, ಆರ್ಎಫ್ಎ ರ್ಯಾಪಿಡ್ ಆಕ್ಷನ್ ಫೋರ್ಸ್ ಸಿಬ್ಬಂದಿ, ಪರಿಷತ್ ಶಾಸಕ ಡಿಎಸ್ ಅರುಣ್, ಯುವಕ ಯುವತಿಯರು ಸೇರಿದಂತೆ 200ಕ್ಕೂ ಹೆಚ್ಚು ಜನರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಯೋಗಾಭ್ಯಾಸ ಮಾಡಿದರು. ಶಿವಮೊಗ್ಗ ನಗರದ ಕೋಟೆ ರಸ್ತೆಯ ವಾಸವಿ ವಿದ್ಯಾಸಂಕಿರಣದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಸಲಾಯಿತು. ವಾಸವಿ ಪಬ್ಲಿಕ್ ಸ್ಕೂಲ್, ವೇದಿಕೆ ಎಕ್ಸ್ಪರ್ಟ್ ಪಿಯು ಕಾಲೇಜ್, ಪಾರ್ಶ್ವನಾಥ ಮಹಿಳಾ ಶಿಕ್ಷಣ ಮಹಾವಿದ್ಯಾಲಯದ ಡಿಎಡ್ ಕಾಲೇಜಿನ ವಿದ್ಯಾರ್ಥಿಗಳು 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಯೋಗ ಪ್ರದರ್ಶನ ನಡೆಸಿದರು. ಕಾರ್ಯಕ್ರಮದಲ್ಲಿ ವಾಸವಿ ಪಬ್ಲಿಕ್ ಶಾಲೆಯ ಅಧ್ಯಕ್ಷರಾದ ಶ್ಯಾಮ್ ಸುಂದರ್, ಕಾರ್ಯದರ್ಶಿ ಎಸ್ಕೆ ಶೇಷಾಚಲ, ಅಕಾಡೆಮಿಕ್ ಡೈರೆಕ್ಟರ್ ನಾಗರಾಜ್, ಪಾರ್ಶ್ವನಾಥ ಮಹಿಳಾ ಮಹಾವಿದ್ಯಾಲಯದ ಪ್ರಾಂಶುಪಾಲರಾದ ಡಾಕ್ಟರ್ ಪ್ರಶಾಂತ್, ನಿವೃತ್ತ ದೈಹಿಕ ಶಿಕ್ಷಕರಾದ ಲವಕುಮಾರ್ ಸ್ವಾಮಿ, ವಾಸವಿ ಪಬ್ಲಿಕ್ ಸ್ಕೂಲ್ ಶಿಕ್ಷಕರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಮುಖ್ಯ ಅತಿಥಿ ಲವಕುಮಾರ್ ಸ್ವಾಮಿ, ಆತ್ಮ ಮತ್ತು ಜ್ಞಾನ ಪ್ರಜ್ಞೆಯ ಸಂಯೋಗವೇ ಯೋಗ. ಯೋಗಾಸನ ಮಾಡುವುದರಿಂದ ನಮ್ಮ ದೇಹದ 72 ನರನಾಡಿಗಳಿಗೆ ಆಮ್ಲಜನಕ ಪೂರೈಕೆಯಾಗುತ್ತದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಪಂಚಕ್ಕೆ ಯೋಗದ ಮಹತ್ವ ತಿಳಿಸಲು ಯೋಗ ದಿನಾಚರಣೆಯನ್ನು ಆರಂಭಿಸಿದರು. ಇದರ ಪರಿಣಾಮವಾಗಿ ಇಂದು ಭಾರತ ಸೇರಿದಂತೆ ಪ್ರಪಂಚದ 195 ದೇಶಗಳಲ್ಲಿ ಯೋಗ ದಿನಾಚರಣೆ ನಡೆಸಲಾಗುತ್ತಿದ್ದು, ಇದು ನಮ್ಮ ಭಾರತದ ಕೊಡುಗೆ ಎಂದು ಹೇಳಿಕೊಳ್ಳಲು ಹೆಮ್ಮೆಯಾಗುತ್ತದೆ ಎಂದು ಲವಕುಮಾರ್ ಸ್ವಾಮಿ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ 12ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ದೃಶ್ಯಗಳನ್ನು ನೋಡೋಣ ಬನ್ನಿ. ಶಿವಮೊಗ್ಗ ನಗರದ ಸಾಗರ ರಸ್ತೆಯ ಗಾಡಿಕೊಪ್ಪದಲ್ಲಿರುವ ನಂಜಪ್ಪ ಲೈಫ್ ಕೇರ್ನಲ್ಲಿ ಜೂನ್ 15, 2026ರಿಂದ ಜುಲೈ 18, 2026ರವರೆಗೆ ಬಿನೈನ್ ಪ್ರಾಸ್ಟಾಟಿಕ್ ಹೈಪರ್ಪ್ಲಾಸಿಯಾ ಉಚಿತ ತಪಾಸಣಾ ಶಿಬಿರವನ್ನು ಆಯೋಜಿಸಲಾಗಿದೆ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 10:30ರಿಂದ ಸಂಜೆ 3:30ರವರೆಗೆ ಈ ಶಿಬಿರ ನಡೆಯಲಿದೆ. 60 ವರ್ಷ ಮೇಲ್ಪಟ್ಟ ಹಿರಿಯರಲ್ಲಿ ಹೆಚ್ಚಾಗಿ ಕಂಡುಬರುವ ಪ್ರಾಸ್ಟೇಟ್ ಗ್ರಂಥಿ ಹಿಗ್ಗುವಿಕೆ ಸಮಸ್ಯೆಗೆ ಪ್ರಖ್ಯಾತ ಇಂಟರ್ವೆನ್ಷನಲ್ ರೇಡಿಯಾಲಜಿಸ್ಟ್ ಡಾಕ್ಟರ್ ನಿಶಿತಾ ಎಸ್ಎಚ್ ಅವರು ಈ ಶಿಬಿರದಲ್ಲಿ ಉಚಿತ ಸಮಾಲೋಚನೆಯನ್ನು ನಡೆಸಲಿದ್ದಾರೆ. ಪದೇ ಪದೇ ಮೂತ್ರ ವಿಸರ್ಜನೆ, ಮೂತ್ರದ ವೇಳೆ ಉರಿ, ಮೂತ್ರದಲ್ಲಿ ರಕ್ತ ಹಾಗೂ ಕೆಳಹೊಟ್ಟ ನೋವಿನಂತಹ ಲಕ್ಷಣಗಳಿರುವವರು ಈ ಶಿಬಿರದ ಸದುಪಯೋಗವನ್ನು ಪಡೆದುಕೊಳ್ಳಬಹುದು. ಹೆಚ್ಚಿನ ಮಾಹಿತಿ ಹಾಗೂ ಅಪಾಯಿಂಟ್ಮೆಂಟ್ಗಾಗಿ ಸಂಪರ್ಕಿಸಿ ನಂಜಪ್ಪ ಲೈಫ್ ಕೇರ್, ಗಾಡಿಕೊಪ್ಪ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8050616525. Relax. Cinema. Relax. Relax. ಉಸಿರನ್ನ ಒಳಗೆ ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಬಲಕ್ಕೆ ಬಾಗಿಸಿ, ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮರ್ಪಿಸುತ್ತಾ, ಉಸಿರನ್ನು ಹೊರೆ ಹಾಕುತ್ತಾ ತಲೆಯನ್ನು ನಿಧಾನವಾಗಿ ಪೂರ್ಣವಾಗಿ ತಿರುಗಿಸಿ, ಎರಡು ಕೈಗಳನ್ನು ಭುಜದವರೆಗೆ ಸಮಾಂತರವಾಗಿ ಇರಿಸಿ, ಮೊಳಕೈಗಳ ತಮ್ಮ ಮೊಳಕಾಲುಗಳನ್ನು ಮಡಿಸಿ ಸ್ಕ್ವಾಟಿಂಗ್ ಪೊಸಿಷನ್. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಮೇಲೆತ್ತಿ, ನೆಲದಿಂದ ಹಿಮ್ಮಡಿಯನ್ನು ಮೇಲೆತ್ತಿ, ಕಾಲಿನ ಬೆರಳುಗಳ ಮೇಲೆ ಸಮತೋಲನ ಕಾಯ್ದುಕೊಳ್ಳುವ ಪ್ರಯತ್ನ ಸಾಮಾನ್ಯ. ಈಗ ನಿಧಾನವಾಗಿ ಉಸಿರನ್ನು ಬಿಡಿ. ಗಮ್ಯಾನಗಮ್ಯಂ ಗುಣಾತೀತಮಾನಂ ಗಣೇಶಂ ಭಜೇಮ ಪರಬ್ರಹ್ಮರೂಪ. ಸಹಜ ಉಸಿರಾಟ. ಇನ್ನೊಮ್ಮೆ ಇನ್ನೂ ಆಳವಾದ ಶ್ವಾಸವನ್ನು ತೆಗೆದುಕೊಂಡು ಓಂಕಾರ. ಗಚದ್ವಂ ಸಂವತ್ಸರಾಣಿ
ಸಂವದದ್ವಂ ಹೇಳಿ. ಸಂಗಚದ್ವಂ ಸಂವದದ್ವಂ ದ್ವಂ ಸಮ್ಮೋಸಿ ಜಾನತಂ ಆಳವಾದ ಹಸ್ತಗಳಲ್ಲಿ ಶಾಖ ಉತ್ಪತ್ತಿ ಆಗಬೇಕು. ಮುಖದ ಎಲ್ಲ ಸ್ನಾಯುಗಳು ಸ್ಪರ್ಶ ಮಾಡಿ ನೈಸರ್ಗ ಬೇಡ. ಕೊನೆಯವರಿಗೂ ಕೇಳ್ತಿದ್ದ ನಾನು ಮಾತಾಡೋದು. ಮೈಂಟೈನ್ ಮಾಡೋಣ. ಹಾಗೆ ಪಾದಹಸ್ತಾಸನ. ಶ್ವಾಸವನ್ನ ತೆಗೆದುಕೊಟ್ಟು ಶ್ವಾಸವನ್ನು ಬಿಟ್ಟು ಮುಂದಕ್ಕೆ ಬಾಗ್ತಾ ಬನ್ನಿ. ಬಲಗಾಲಿಂದ ಕೈ ಬಿಡಬೇಕು. ಎಡಪಾದ ಎರಡು ಹಸ್ತಗಳ ನಡುವೆ. ಎಡಪಾದನ ಮುಂದಕ್ಕೆ ಚಾಚಿ ತಲೆಯನ್ನ ಭೂಸ್ಪರ್ಶ ಮಾಡಿ ಮನಸ ಮಾಡಿ. ಪಾದ ಮೊಣಕಾಲುಗಳು ಹಸ್ತಗಳು ಸಹಜ ಉಸಿರಾಟ. ಈಗ ಊರ್ಧ್ವಮುಖ ಶ್ವಾನಾಸನ. ಏಕಾಗ್ರತೆ ಇರಲಿ, ಆ ಕಡೆ ಈ ಕಡೆ ಗಮನಿಸಿ ಮಾಡಿ. ಮೈಂಟೈನ್. ನಡುವೆ ಮಾತಾಡಬಾರ್ದು. ಹಸ್ತಗಳನ್ನ ಫ್ರೀ ಬಿಡಿ. ತಲೆಯನ್ನ ಸೊಂಟವನ್ನು ಹಿಂದಕ್ಕೆ ಹಿಂದಕ್ಕೆ ಬರೀ ಸೊಂಟದಿಂದ ಹಿಂದಕ್ಕೆ ಮುಖವನ್ನು ಫ್ರೀ ಬಿಡಿ. ಎದೆಗೆ ಸ್ಪರ್ಶ ಆಗಬೇಕು. ಫಾರ್ವರ್ಡ್. ನಿಧಾನವಾಗಿ ಶ್ವಾಸವನ್ನು ತೆಗೆದುಕೊಳ್ತಾ ಬ್ಯಾಕ್ವರ್ಡ್. ಸೆಂಟರ್. ಈಗ ಶ್ವಾಸವನ್ನು ತೆಗೆದುಕೊಂಡ್ರೆ ಶ್ವಾಸವನ್ನು 12ನೇ ವಿಶ್ವ ಯೋಗ ದಿನಾಚರಣೆಯನ್ನು ಇಂದು ನಾವು ನಮ್ಮ ವಾಸವಿ ಶಾಲೆಯಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಆತ್ಮಪ್ರಜ್ಞೆ ಜ್ಞಾನ ಪ್ರಜ್ಞೆಯ ಸಂಯೋಗವೇ ಯೋಗ. ದೇಹ ಮನಸ್ಸು ಆತ್ಮಗಳ ಸಂಯೋಗವೇ ಯೋಗ. ಅಷ್ಟಾಂಗ ಯೋಗಗಳ ಆಧಾರದ ಮೇಲೆ ಇಂದು ವಿಶ್ವ ಯೋಗ ದಿನಾಚರಣೆಯನ್ನು ರಾಜಯೋಗದ ಮಾರ್ಗದಲ್ಲಿ ಪತಂಜಲಿ ಯೋಗ ಗುರುಗಳ ರಾಜಯೋಗವನ್ನು ನಾವು ಸರಳವಾಗಿ ಮಾಡುವಂಥ ವಿಧಾನಗಳನ್ನು 45 ನಿಮಿಷಗಳ ಒಂದು ಕಾರ್ಯಕ್ರಮ. ಇದು ಅತ್ಯಂತ ಎಲ್ಲರೂ ಮಾಡುವಂಥ ಸರಳವಾಗಿರುವಂಥ ಆಸನಗಳು. ಈ ಆಸನಗಳಲ್ಲಿ ಎಲ್ಲರೂ ಭಾಗವಹಿಸಿ ಭಾಳ ಸುಲಭವಾದಂಥ ಆಸನಗಳು. ಶಿಥಿಲೀಕರಣ 6 ನಿಮಿಷ ಇರ್ತದೆ, ಯೋಗಾಸನ 25 ನಿಮಿಷ ಇರ್ತದೆ, 12 ನಿಮಿಷ ಪ್ರಾಣಾಯಾಮ ಇರ್ತದೆ, ಮೊದಲ ಮತ್ತು ಎರಡನೆಯ ಪ್ರಾರ್ಥನೆಗಳು 1 ನಿಮಿಷ ಇರ್ತದೆ. ಕರೆಕ್ಟ್ 45 ನಿಮಿಷ ಇರ್ತದೆ. ಏಕಾಗ್ರತೆಯನ್ನು ತೆಗೆದುಕೊಂಡು ಯೋಗಾಸನ ಮಾಡಬೇಕಾದ್ರೆ ಉಸಿರಾಟದೊಂದಿಗೆ ಮಾಡುವುದೇ ಯೋಗಾಸನ. ವ್ಯಾಯಾಮ ಮತ್ತು ಯೋಗಾಸನಕ್ಕೆ ಭಾಳ ವ್ಯತ್ಯಾಸವಿದೆ. ಯೋಗಾಸನ ಪ್ರತಿ ಹಂತದಲ್ಲೂ ಉಸಿರು ತೆಗೆದುಕೊಳ್ಬೇಕು, ಉಸಿರು ಬಿಡುವ ವಿಧಾನಗಳ ಮೇಲೆ ನಾವು ಯೋಗಾಸನ ಮಾಡೋದ್ರಿಂದ ನಮ್ಮ ದೇಹದ 72 ಸಹಸ್ರ ನಾಡಿಗಳಿಗೆ ನಾವು ಆಮ್ಲಜನಕವನ್ನು, ಜೀವಕೋಶಗಳಿಗೆ ಆಮ್ಲಜನಕವನ್ನು ತುಂಬಿ ಎನರ್ಜಿಯನ್ನು ತುಂಬುವಂಥ ಕೆಲಸನೇ ಯೋಗಾಸನ. ನಾವು ನಮ್ಮ ಎಷ್ಟು ಕ್ಯಾಲೋರಿಯನ್ನು ಖರ್ಚು ಮಾಡ್ತೀವಿ ಅನ್ನೋದ್ರ ಆಧಾರದ ಮೇಲೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ. ಶಾಂತಿ, ನೆಮ್ಮದಿ, ತಾಳ್ಮೆ, ಸಹನೆ, ಸಂಯಮ ಎಲ್ಲವನ್ನು ಒಳಗೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ ನಮಗೆ ಯೋಗಾಸನದಿಂದ. ಅದಕ್ಕಾಗಿ ನಮ್ಮ ನೆಚ್ಚಿನ ಪ್ರಧಾನಿಗಳು ನರೇಂದ್ರ ಮೋದಿಯವರು 1 ವರ್ಷ ಪ್ರಧಾನಿಯಾದ 1 ವರ್ಷದ ನಂತರ ಪ್ರಪಂಚದಾದ್ಯಂತ ಈ ಒಂದು ನಮ್ಮ ಯೋಗ ಪ್ರಪಂಚಕ್ಕೆ ಎಷ್ಟು ಅತ್ಯಮೂಲ ಅನ್ನೋದು ಆರೋಗ್ಯದ ದೃಷ್ಟಿಯಿಂದ ಮತ್ತು ಮಾನಸಿಕ ನೆಮ್ಮದಿಯಿಂದ ಅನುಕೂಲ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ವಿಶ್ವ ಯೋಗ ದಿನಾಚರಣೆಯನ್ನು ಮಾಡೋದಕ್ಕೆ ಪ್ರಚಾರ ಮಾಡಿದಾಗ, ಅನೌನ್ಸ್ ಮಾಡಿದಾಗ ವಿಶ್ವದ ಎಲ್ಲ ಧರ್ಮಗಳ, ಎಲ್ಲ ಭಾಷೆಗಳ, ಎಲ್ಲ ದೇಶಗಳು ಒಪ್ಪಿಗೆಯನ್ನು ಸೂಚಿಸಿ ಈಗ ಸರಿಸುಮಾರು 195 ದೇಶಗಳು ವಿಶ್ವ ಯೋಗ ದಿನಾಚರಣೆಯನ್ನು ಈ ದಿನ ಆಚರಿಸ್ತಾ ಇದ್ದಾವೆ. ಅದೊಂದು ನಮ್ಮ ದೇಶದ ಕೊಡುಗೆ, ಅತ್ಯಂತ ಯಶಸ್ವಿಯಾದ ಕೊಡುಗೆ. ಹಾಗಾಗಿ ನಾವು ಆ ಮೋದಿಯವರಿಗೆ ಬಹಳ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಬೇಕಾಗ್ತದೆ.